ಅಕ್ಕ ನಮಸ್ತೆ. ನಮಸ್ತೆ ಹೇಳಿ. ಏನೇನೆಲ್ಲ ಸಿಗುತ್ತೆ ನಿಮ್ಮ ಹತ್ರ? ನಮ್ಮ ಹತ್ರ ಬೇಲ್ಪುರಿ ಚುರುಮುರಿ ಎಲ್ಲ ಸಿಗುತ್ತೆ. ನಮಗೂ ಒಂದು ಹೊಟ್ಟೆಪಾಡು. ಇಲ್ಲಿ ಮ್ಯಾಚ್ ಆಡಿದಾಗೆಲ್ಲ ನಾವು ಬರ್ತೀವಿ, ವ್ಯಾಪಾರ ಮಾಡ್ತೀವಿ. ಈ RCB ಗೆದ್ದಾಗ ಒಂಚೂರು ವ್ಯಾಪಾರ ಚೆನ್ನಾಗಾಗುತ್ತೆ, ಖುಷಿಯಾಗಿ ಹೋಗ್ತಾರೆ. ಸೋತಾಗ ಅವ್ರಿಗೂ ಬೇಜಾರಾಗುತ್ತೆ, ಅವಾಗೇನು ತಿನ್ನಲ್ಲ ಕುಡಿಯೋಲ್ಲ, ಹೊಟ್ಟೋಗ್ಬಿಡ್ತಾರೆ. ಏನು ಮಾಡೋಕ್ಕಾಗಲ್ಲ, ಒಂದು ಟೈಮ್ ಆಗುತ್ತೆ, ಒಂದೊಂದು ಟೈಮ್ ಆಗಲ್ಲ. ಒಟ್ಟಲ್ಲಿ ಮ್ಯಾಚ್ ನಡೆದಾಗಲ್ಲ ನಮಗೂ ಒಂಥರ ನಮ್ಮ ಹೊಟ್ಟೆಪಾಡು ಆಗುತ್ತೆ. ಹಂಗಾಗಿ ನಾವು ಮ್ಯಾಚು ಸ್ಟಾರ್ಟ್ ಆದಾಗಿಂದ ನಾವು ಬರ್ತಾನೆ ಇರ್ತೀವಿ ಮ್ಯಾಚ್ಗೆ. ಆಯಿತು, ಮ್ಯಾಚ್ ಇಲ್ಲಿ ಬೆಂಗಳೂರಲ್ಲಿ ಯಾವಾಗ ಎಷ್ಟು ವರ್ಷದಿಂದ ನಡೀತಾ ಇದೆ ಅಷ್ಟು ವರ್ಷದಿಂದನೂ ಬರ್ತಾಯಿದ್ದೀವಿ ನಾವು. ಸ್ಟಾರ್ಟಿಂಗಿಂದನೂ ಮಾಡ್ತಾಯಿದ್ದೀವಿ. ಬೇರೆಯವ್ರು ಇದ್ದಾಗೂ ಬರೋದಿಲ್ಲ, ನಾವು RCB ಇದ್ದಾಗೆ ಬರೋದು. RCB ಇದ್ದಾಗೆ ಬರೋದು ನಾವು. RCB ಇದ್ದಾಗೆ ವ್ಯಾಪಾರ ಮಾಡ್ಕೊಂಡು ಹೋಗೋದು. ಆಯಿತು, ಒಂದು 20 ವರ್ಷದಿಂದನೂ ಮಾಡ್ತಾಯಿದ್ವಿ. ಅದೇ ಇದೆ ಚುರುಮುರಿ ವಾಟರು ಎಲ್ಲ ಮಾರ್ತೀವಿ. ಇದೇ ಬಿಸ್ನೆಸ್. ಹೊರಗಡೆ ಬೇರೆ ಕಡೆ ಹೋದ್ರೂ ನಾವು ಇದೇ ಬಿಸ್ನೆಸ್ಸು, ಇಲ್ಲಾದರೂ ಇದೇ ಬಿಸ್ನೆಸ್ಸು. ಮ್ಯಾಚ್ ಇಲ್ಲದೆ ಇದ್ದಾಗ ಎಲ್ಲೆಲ್ಲ ಫಂಕ್ಷನ್ ಇರುತ್ತೋ, ಸಿದ್ದರಾಮಯ್ಯ ಅವ್ರದ್ದು, ಕುಮಾರಸ್ವಾಮಿ ಅವ್ರದ್ದು, ಎಲ್ಲೆಲ್ಲಿ ಮೀಟಿಂಗ್ ಇರುತ್ತೋ, ಎಲ್ಲೆಲ್ಲಿ ಫಂಕ್ಷನ್ ಇರುತ್ತೋ ಅಲ್ಲೆಲ್ಲ ಹೋಗಿ ವ್ಯಾಪಾರ ಮಾಡ್ತೀವಿ. ಮುಂಚೆ ನೋಡಿದ್ದಕ್ಕೂ ಈಗ ನೋಡಿರೋದಕ್ಕೂ ಏನೋ ಒಂಚೂರು ಪರವಾಗಿಲ್ಲ, ನಡೀತಾ ಇದೆ. ಏನೋ ಹಂಗೋ ಹಿಂಗೋ ಸಿದ್ದರಾಮಯ್ಯ ಅವ್ರು ಸ್ವಲ್ಪ ರೇಟ್ ಜಾಸ್ತಿ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ ಅಂತಾರೆ. ಅವ್ರಿಗೂ ಕಷ್ಟ ಇದೆ, ನಮ್ಗಳಿಗೂ ಕಷ್ಟ ಇದೆ. ಒಂದು ಕಡೆ ಮಾಡ್ತಾಯಿದ್ದಾರೆ, ಒಂದು ಕಡೆ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಏನೋ ಹಂಗೋ ಹಿಂಗೋ ನಮ್ಮ ಜೀವನ ನಡೀತೈತೆ. ಏನು ಮಾಡೋದು, ಇವಾಗ RCB ಅಂತ ನಾವು ಅಂತೀವಿ. ಕೆಲವರು ಅವ್ರವ್ರು ಇದಕ್ಕೆ ಅವರು ಇದು ಮಾಡ್ತಾರೆ. ಏನು ಮಾಡೋಕ್ಕಲ್ಲ, ಈಗ ನಮ್ಮದು ನಮಗೆ, ಅವ್ರದ್ದು ಅವ್ರಿಗೆ. ನಾವು ಜೀವನ ಕಟ್ಕೊಂಡಿದ್ದೀವಿ. ಆ ಥರ ಆತ್ಮಹತ್ಯೆ ಎಲ್ಲ ಮಾಡ್ಕೊಳ್ಳೋದು ಯಾಕೆ ನಾವು? ಈ ಒಂದು ಟೈಮ್ ಆಗುತ್ತೆ, ಒಂದು ಟೈಮ್ ಹೋಗುತ್ತೆ. ಅವೆಲ್ಲ ನಾವು ಆತ್ಮಹತ್ಯೆ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಆ ಥರ ಮಾಡ್ಕೊಳ್ಬಾರ್ದು. ಅವ್ರಿಗೆ ಬುದ್ಧಿ ಇಲ್ಲದೆ ಮಾಡ್ಕೊತಾರೆ, ಅದನ್ನೇನು ಹೇಳೋಕ್ಕಾಗುತ್ತೆ? ಕಟ್ತಾರೆ, ಅದೆಲ್ಲ ಕಟ್ಟಬಾರ್ದು. ಈಗ ಅವ್ರೂ ಗೆದ್ಕೊಂಡೇ ಬರಬೇಕು ಅಂತಲೂ ಆಗಲ್ಲ. ಒಂದೊಂದು ಟೈಮು ಇವಾಗ ನಾವು 5 ಬೆಳ್ಳು ಒಂದು ಸಮಕ್ಕಿದೆಯಾ? ಇಲ್ಲ. ಒಂದು ಟೈಮ್ ಆಡ್ತಾರೆ, ಒಂದು ಟೈಮ್ ಸೋಲ್ತಾರೆ, ಒಂದು ಟೈಮ್ ಗೆಲ್ತಾರೆ. IPL ಮ್ಯಾಚಿಂದನೇ ನಮಗೆ ಹೊಟ್ಟೆಪಾಡು ನಡೀತಾರೆ. ಅವಾಗೇ ಜಾಸ್ತಿ ಬರೋದು. ಬಾಕಿ ಟೈಮೆಲ್ಲ ಯಾವಾಗೂ ಜಾಸ್ತಿ ಜನ ಬರಲ್ವಲ್ಲ. ಸುಮಾರು ಜನಗಳು ಬರ್ತಾರೆ ನಮ್ಮಿಂದ ಎಲ್ಲ. ಅವರಿಂದ ನಮಗೆ ಜೀವನ ನಡೀತಾ ಇದೆ. ನಮ್ಮಂಥವ್ರು ಸಾವಿರಾರು ಜನ ವ್ಯಾಪಾರಿಗಳು ಬರ್ತಾರೆ. ಅಯ್ಯಬ್ಬ ಮ್ಯಾಚ್ ಆಡ್ತಾರೆ ಅಂತ ಬರ್ತಾರೆ. ನಾವು ಹೊಟ್ಟೆಪಾಡು ನಡೆಯುತ್ತೆ. ಇನ್ನು ನಮಗೂ ಚೆನ್ನಾಗಾಗುತ್ತೆ. IPL ಮ್ಯಾಚು ಅಂದ್ರೇ ತುಂಬ ಖುಷಿ, ಚೆನ್ನಾಗಾಗುತ್ತೆ ವ್ಯಾಪಾರ ಎಲ್ಲ. ಒಂದೊಂದು ಫುಲ್ಲು ಖಾಲಿ ಆಗಲ್ಲ ಅಂತ, ಒಂದೊಂದು ಟೈಮ್ ಖಾಲಿ ಆಗುತ್ತೆ, ಒಂದೊಂದು ಟೈಮ್ ಖಾಲಿ ಆಗಲ್ಲ. ಏನು ಮಾಡೋಕ್ಕಾಗಲ್ಲ. ಆದರೆ ಒಟ್ಟಲ್ಲಿ ನಮಗೇನು ಬಂದಿದ್ದಕ್ಕೇನು ಲಾಸ್ ಆಗಲ್ಲ. ಇದು ಇಷ್ಟು ಆಗುತ್ತೆ. ಇಲ್ಲ, ಯಾರು ಏನು ಅನ್ನಲ್ಲ ನಮಗೆ. ಏನೋ ಬಡವರಮ್ಮ ನೀವು ಮಾಡ್ಕೊಂಡು ಹೋಗ್ರಿ, ಸ್ವಲ್ಪ ನಾವು ಬಂದಾಗ ಆ ಕಡೆ ಎತ್ಕೊಳ್ಳಿ, ಈ ಕಡೆ ಎತ್ಕೊಳ್ಳಿ ಅಂತಾರೆ. ನಮ್ಮ ಡ್ಯೂಟಿ ನಾವು ಮಾಡಲೇಬೇಕು ಅಂತ ಹೇಳ್ತಾರೆ. ಅವ್ರು ಬಂದಾಗ ಆ ಕಡೆ ಈ ಕಡೆ ಬಂದಾಗ ನಾವು ಎತ್ತಿಟ್ಕೊಳ್ಳೋದು ಮಾಡ್ತೀವಿ. ನೋಡಲ್ಲ ಸರ್, ನಾವು ಎಲ್ಲಿ ವ್ಯಾಪಾರ ಮಾಡೋದೇ ಆಗುತ್ತೆ, ನೋಡಲ್ಲ. ಬಾಕಿ ಟೈಮ್ ಯಾವಾಗ ನಮ್ಮ ಹುಡುಗರುಗಳೆಲ್ಲ ಹುಚ್ಚಿ ಇದೆಯಲ್ಲ, ಅವ್ರು ನೋಡ್ತಾರೆ. ನಮಗೇನು ಅಷ್ಟು ಗೊತ್ತಾಗಲ್ವಲ್ಲ. ಹಂಗಾಗಿ ಸುಮ್ಮನೆ ನಾವು ಇಲ್ಲಿ ಬರೋದು, ಮಾಡೋದು, ನೋಡೋದು. RCB ಗೆದ್ದರೆ ಒಳ್ಳೆಯದು, ನಮಗೂ ಖುಷಿ ಆಗುತ್ತೆ ಅಂತ. RCB ಗೆಲ್ಲಿ ಅಂತಲೇ ನಾವು ಕೇಳ್ಕೊಳ್ಳೋದು. ಇದ್ದಾರೆ, ಮಗ ಇದ್ದಾನೆ. ಇಲ್ಲ, ಆಡಲ್ಲ ಅವನು. ಸುಮ್ಮನೆ ಅದೇ ಮ್ಯಾಚ್ ನೋಡ್ತಾನೆ, ಮೊಬೈಲಲ್ಲಿ ಮ್ಯಾಚ್ ಎಲ್ಲ ನೋಡ್ತಾನೆ. ಆಡಕ್ಕೆ ಹೋಗಲ್ಲ ಅವನು. ಆಡಕ್ಕೆ ಹೋದ್ರೆ ಸಪೋರ್ಟ್ ಮಾಡ್ತೀವಿ, ಅವನು ಹೋಗಲ್ಲ. ಅವನು ಇಲ್ಲ, ಒಂದೊಂದು ಟೈಮ್ ಅವ್ರು ಏನು ಮಾಡ್ತಾರೆ, ಬೇಜಾರಾಗ್ಬಿಡುತ್ತಲ್ಲ. ನಾವಿಷ್ಟೆಲ್ಲ ಬಂದು ನೋಡಿಕೊಂಡು ಕೆಲಸ ಕಾರ್ಯ ಎಲ್ಲ ಬಿಟ್ಕೊಂಡು ಬಂದು ನೋಡ್ತೀವಿ, ಇವ್ರು ಸೋತ್ಬಿಡ್ತಾರೆ, ನಮಗೆ ಬೇಜಾರಾಗುತ್ತೆ ಅನ್ನೋ ಟೈಮಲ್ಲಿ ಒಂಚೂರು ಕುಗ್ಕೊಂಡು ಹೋಗ್ತಾರೆ. ಆಗ ನಾವು ಸುಮ್ಮನೆ ಆಗ್ತೀವಿ. ಏನು ಇವಾಗ ಗೆದ್ದಾಗ ಖುಷಿಯಾಗಿ ಹೋಗ್ತಾರೆ, ಸೋತಾಗ ಒಂಚೂರು ಬೇಜಾರಾಗಿ ಅರ್ಧ ಜನ ಸ್ವಲ್ಪ ಎದ್ಬಿಟ್ಟು ಹೊಟ್ಟೋಗ್ತಾರೆ. ಏನು ಮಾಡೋಕ್ಕಾಗಲ್ಲ. ಅವ್ರಿಗೂ ಈಗ ನಾವು 5 ಬೆಳ್ಳು ಒಂದು ಸಮಕ್ಕಿಲ್ಲ. ಒಂದೊಂದು ಟೈಮ್ ಆಡ್ತಾರೆ, ಒಂದೊಂದು ಟೈಮ್ ಸೋಲ್ತಾರೆ. ಏನು ಮಾಡೋಕ್ಕಾಗಲ್ಲ, ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೇ ಅಲ್ವಾ. ತಗೊತಾರೆ, ತಿಂತಾರೆ, ಮಾಡ್ತಾರೆ. ಅವ್ರಿಗೂ ಒಂದು ಖುಷಿ ಆಗುತ್ತಲ್ಲ. ತಿಂತಾರೆ, ಮಾಡ್ತಾರೆ, ಕುಡಿತಾರೆ.